ಹಾಯ್ ಸ್ನೇಹಿತರೆ, ಇವತ್ತು ನಾವು ನಮ್ಮ ಕುಟುಂಬವೆಲ್ಲ ಸೇರಿ ಯರಕೊಂಡ ಟ್ರಿಪ್ ಹೋಗ್ತಾ ಇದ್ದೀವಿ. ಇದು ಯರಕೊಂಡ ಬಂದು ಚಿಂತಾಮಣಿ ಮದನಪಲ್ಲಿ ಮಾರ್ಗ ಮಧ್ಯದ ಮಂಡ್ಯಾಲ ಕ್ರಾಸ್ನಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಇದು ಬೆಟ್ಟ ಗುಡ್ಡಗಳ ಮಧ್ಯೆ ಇರ್ತಕ್ಕಂಥ ಯರಕೊಂಡ ಗಂಗಮ್ಮ ದೇವಿ ದೇವಾಲಯ. ಇಲ್ಲಿ ತುಂಬ ಚೆನ್ನಾಗಿ ಇದು ನೇಚರ್ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಮಂಗಳವಾರ ಮತ್ತು ಭಾನುವಾರ ಇಲ್ಲಿ ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಫ್ಯಾಮಿಲಿ ಸಮೇತ ಇವತ್ತು ಮಿನಿ ಬಸ್ಸಲ್ಲಿ ಒಂದು ಯರಕೊಂಡ ದೇವಾಲಯಕ್ಕೆ ತೆರಳ್ತಾ ಇದ್ದೀವಿ. ಇದು ನೋಡಿ, ಚಿಂತಾಮಣಿ ಮದನಪಲ್ಲಿ ಮುಖ್ಯ ರಸ್ತೆಯಿಂದ ಈಗ ಇಲ್ಲಿ ನಾವು ಟರ್ನ್ ಆಗ್ತಾ ಇದ್ದೀವಿ ನೋಡಿ. ಇದು ಯರಕೊಂಡ ಗಂಗಮ್ಮ ದೇವಿ ದೇವಾಲಯಕ್ಕೆ ತೆರಳುವಂಥ ಒಂದು ಸಣ್ಣದಾದ ದಾರಿ ಇರುತ್ತೆ. ಮೈನ್ ರೋಡಿಂದ ಸುಮಾರು 1.5 ಕಿಲೋಮೀಟ್ರ್ನಷ್ಟು ಮಣ್ಣು ರಸ್ತೆ. ಇದು ಎಲ್ಲ ಅಡವಿ, ಸುತ್ತಲೂ ಆ ಕಡೆ ಈ ಕಡೆ 2 ಕಡೆಯೂ ಅಡವಿ ಇರುತ್ತೆ. ಅದರ ಮಧ್ಯೆ ಒಂದು ಸಣ್ಣ ರಸ್ತೆ ಮುಖಾಂತರ ಹೋದರೆ ನಮಗೆ 1.5 ಕಿಲೋಮೀಟರ್ ತೆರಳಿದ್ರೆ ನಮಗೆ ಯರಕೊಂಡ ಗಂಗಮ್ಮ ದೇವಿ ದೇವಾಲಯ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಈಗಾಗಲೇ ನಾವು ಯರಕೊಂಡ ಗಂಗಮ್ಮ ದೇವಿ ದೇವಾಲಯ ಹತ್ರ ಬಂದಿದ್ವಿ. ಇನ್ನೇನು ಈಗ ನೋಡಿ, ಬಸ್ಸಲ್ಲಿ ಇಳಿದು ಎಲ್ಲ ಮೇಲೆ ದೇವಸ್ಥಾನಕ್ಕೆ ಇಲ್ಲಿಂದ ನಡೆದುಕೊಂಡು ಹೋಗಬೇಕು. ಆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ಮೇಲೆ ಹೋದರೆ ಆ ಬೆಟ್ಟದ ಒಂದು ಅಲ್ಲಿ ಪರಿಸರದ ತುಂಬ ಮರಗಳ ಮಧ್ಯೆ ಗಂಗಮ್ಮ ದೇವಿ ನೆಲೆಸಿರ್ತಾಳೆ. ಅಲ್ಲಿ ತುಂಬ ಪರಿಸರ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನಾವೆಲ್ಲ ಇಲ್ಲಿ ಬಸ್ಸಲ್ಲಿ ಇಳಿದು ಈಗಾಗಲೇ ನಾವು ಬೆಟ್ಟಕ್ಕೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ನಡೆದುಕೊಂಡು ಹೋಗಬೇಕು. ಈಗೆಲ್ಲ ನಾವು ನೋಡ್ತಾ ಇದ್ದೀರಾ, ನಾವು ಇಲ್ಲಿಂದ ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಯರಕೊಂಡ ಗಂಗಮ್ಮ ದೇವಿ ದೇವಾಲಯ ಸಿಗುತ್ತೆ ನೋಡಿ. ಈಗ ನಾವೆಲ್ಲ ಬೆಟ್ಟ ಹತ್ತುತ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ತುಂಬ ಪರಿಸರ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ನೋಡ್ತಾ ಇದ್ದರೆ ಬೆಟ್ಟ ಹತ್ತುತ್ತಾ ಇರೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಆ ಕಡೆ ಈ ಕಡೆ ತುಂಬ ನೇಚರು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬೆಟ್ಟ ಹತ್ತುವಾಗ ಬಂಡೆಗಳ ಮೇಲೆ ಒಂದು ರಸ್ತೆ ಮಾಡಿದ್ದಾರೆ. ಆ ಬಂಡೆಗಳ ಮೇಲೆ ಹತ್ಕೊಂಡು ಹೋಗಬೇಕು. ನೀವು ನೋಡಿ, ಅಲ್ಲಿ ಒಂದು ಬಂಡೆಗಳು ಮತ್ತು ಮಣ್ಣಿನ ರಸ್ತೆ, ಕಲ್ಲಿನ ರೋಡ್, ಅದೆಲ್ಲ ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ರೆ ಮೇಲಕ್ಕೆ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು. ನೀವು ಮೇಲಕ್ಕೆ ಹೋದಷ್ಟು ಮಕ್ಕಳು ಕುಟುಂಬ ಸಮೇತ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು. ಮಕ್ಕಳು ತುಂಬ ಆಡ್ಕೊಳ್ಳೋಕ್ಕೂ ಮತ್ತು ದೊಡ್ಡವರು ಅಲ್ಲಿ ಆಡ್ಕೊಳ್ಳೋಕ್ಕೂ ಎಂಜಾಯ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ನೋಡಿರಿ, ನೀವು ಯಾವಾಗಾದರೂ ಅವಕಾಶ ಸಿಕ್ಕಿದ್ರೆ ಒಂದು ಬಾರಿ ಆದರೂ ಯರಕೊಂಡ ಗಂಗಮ್ಮ ದೇವಿ ದೇವಾಲಯಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ಆ ಒಂದು ಪರಿಸರವನ್ನು ನೋಡಿ ನೀವು ಅಲ್ಲಿ ಗಂಗಮ್ಮನವರ ದರ್ಶನ ಪಡೆದು ಪುನೀತರಾಗ್ಬೋದು. ಈಗ ನಾವೆಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಾಲಯ ತಲುಪ್ತೀವಿ. ಈಗ ಒಂದು ಅರ್ಧದಷ್ಟು ಈಗಾಗಲೇ ಬೆಟ್ಟ ಹತ್ತಿದ್ದೀವಿ. ಬೆಟ್ಟ ಅಂದರೆ ಮಾಮೂಲಿಯಾಗಿರುತ್ತೆ, ರೋಡೇನು ಅಷ್ಟು ಚೆನ್ನಾಗಿ ಕಲ್ಲು ರೋಡ್. ಅದು ಮೇಲೆ ಹತ್ಕೊಂಡು ಈಸಿಯಾಗಿ ಹೋಗ್ಬೋದು, ಏನೂ ಹೈಟ್ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರಿಂದ ಎಲ್ಲರೂ ಪ್ರಯಾಣ ಬೆಳೆಸ್ಬೋದು. ಈಗ ನೋಡಿ, ನಾವು ಒಂದು ಮುಕ್ಕಾಲು ಬೆಟ್ಟದಷ್ಟು ಹತ್ತಿದ್ದೀವಿ. ಇನ್ನು ಕಾಲು ಭಾಗ ಇದೆ. ಈಗ ಕಾಲು ಭಾಗಕ್ಕೆ ನಾವು ತೆರಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಈ ದೇವಸ್ಥಾನವನ್ನು ನೋಡಲೇಬೇಕಾದಂತು. ಯಾಕಂದರೆ ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಇಲ್ಲಿ ಅವರ ಹರಕೆಗಳಿರುತ್ತೆ, ಮಕ್ಕಳಾಗದಿರೋತಕ್ಕಂಥದ್ದು ಮತ್ತು ಹಲವಾರು ಬೇಡಿಕೆಗಳಿರ್ಬೋದು ನೋಡಿ, ಅವೆಲ್ಲ ಈಡೇರುತ್ತೆ. ನೋಡಿ, ನೀವು ಕಾಣಿಸ್ತಾ ಈಗ ಬೆಟ್ಟ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಅಲ್ಲಿ ತಲುಪ್ತೀವಿ. ಅಲ್ಲಿ ಒಂದು ನೋಡಿ, ಉತ್ತಮವಾದಂಥ ಪರಿಸರ ಇದೆ ನೋಡಿ. ಬೆಟ್ಟ ಗುಡ್ಡಗಳ ಮಧ್ಯೆ ಆ ಕಡೆ ಈ ಕಡೆ ಹಚ್ಚು ಹಸಿರಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಈಗಾಗಲೇ ನಾವು ಇನ್ನೇನು ಹತ್ರ ಬಂದಿದ್ದೀವಿ ನೋಡಿ. ಎಷ್ಟು ಹಚ್ಚು ಹಸಿರಾಗಿ ಮರಗಿಡಗಳು ಕಾಣಿಸ್ತಾ ಇದೆ, ನಮ್ಮ ಹಿಂದುಗಡೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಈ ವಾತಾವರಣ ನೋಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಾಲಯ ತಲುಪ್ತೀವಿ. ದೇವಾಲಯದ ಮುಖ್ಯ ದ್ವಾರ ಈಗ ನಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ನೋಡಿ. ಅಲ್ಲಿ ದೇವಾಲಯದ ಮುಖ್ಯ ದ್ವಾರದ ವೆಲ್ಕಮ್ ನಾಮಫಲಕ ಹಾಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವಲ್ಲಿ ತಲುಪ್ತೀವಿ. ತುಂಬ ಎಂಜಾಯ್ ಮಾಡ್ಬೋದು. ಬೆಟ್ಟದ ಮೇಲೆ ಹೋದರೆ ಅಂತೂ ಅಲ್ಲಿ ತುಂಬ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ತಂಪಾದ ಗಾಳಿ ಬೀಸುತ್ತೆ. ಆ ಕಡೆ ಈ ಕಡೆ ರಸ್ತೆ ಮಧ್ಯೆ ಹೋಗ್ತಾ ಇರಬೇಕಾದ್ರೆ ಆ ಕಡೆ ಮರಗಿಡಗಳು ತುಂಬ ಚೆನ್ನಾಗಿರುತ್ತೆ. ಆ ವಾತಾವರಣವನ್ನು ಎಂಜಾಯ್ ಮಾಡೋದೇ ಒಂಥರ ಖುಷಿಯಾಗುತ್ತೆ. ಯಾಕಂದರೆ
ಯಾವಾಗಲೂ ಒಂದೇ ಮನೆಯಲ್ಲಿ ಇದ್ಕೊಂಡು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರತಕ್ಕಂಥವರು ಇಂಥ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಪ್ರಶಾಂತತೆ ಕೂಡ ಅಲ್ಲಿ ನಾವು ಕಾಣ್ಬೋದು. ಈಗ ನೋಡಿ ನಾವು ಇನ್ನೇನು ಬಂದುಬಿಟ್ಟಿದ್ದೀವಿ ನೋಡಿ. ಇದೇ ಗಂಗಮ್ಮ ಯರ್ರಕೊಂಡ ಗಂಗಮ್ಮ ದೇವಾಲಯಕ್ಕೆ ಎಂಟ್ರಿ ಆಗಿದ್ದೀವಿ ನೋಡಿ. ಅಲ್ಲಿ ಇಲ್ಲಂತೂ ಶಿವರಾತ್ರಿ ಟೈಮಲ್ಲಂತೂ, ಶಿವರಾತ್ರಿ ಹಾಗೂ ಹೊಸ ವರ್ಷ ಅಂತ ಟೈಮಲ್ಲಂತೂ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ನೋಡಿ. ಈಗಾಗಲೇ ನಾವು ಎಂಟ್ರಿ ಆಗ್ತೀವಿ. ಈ ಲಕ್ಷಾಂತರ ಜನರು ಇಲ್ಲಿ ದರ್ಶನ ಯರ್ರಕೊಂಡ ಗಂಗಮ್ಮ ದೇವಿ ದರ್ಶನ ಪಡೆಯೋಕ್ಕೆ ಬರ್ತಾರೆ ನೋಡಿ. ಇದೇ ದೇವಾಲಯ ಯರ್ರಕೊಂಡ ಗಂಗಮ್ಮ ದೇವಿ ದೇವಾಲಯ. ಇವತ್ತು ನಾವು ಬಂದಿರೋದು ಮಂಗಳವಾರ ಸುಮಾರು ಜನ ಬಂದಿರ್ತಾರೆ. ಆದರೂ ನಮ್ಮ ಫ್ಯಾಮ್ಲಿಯವರು ಸಮೇತ ಬಂದಿರೋದಕ್ಕಿಂತ ಈಗಾಗಲೇ ನಮ್ಮ ಕುಟುಂಬದವರು ಅಲ್ಲಿ ಗಂಗಮ್ಮ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ ನೋಡಿ ಯರ್ರಕೊಂಡ ಗಂಗಮ್ಮ ದೇವಿ. ಎಲ್ಲರೂ ಆಶೀರ್ವಾದ ಪಡೆದುಕೊಳ್ಳಿ. ಏನೇ ನಿಮ್ಮ ಕೋರಿಕೆ ಬೇಡಿಕೆಗಳಿದ್ದರೂ ಖಂಡಿತ ಆ ತಾಯಿ ಈಡೇರಿಸ್ತಾಳೆ. ಇಲ್ಲಿಗೆ ಬಂದಿರತಕ್ಕಂಥ ಎಲ್ರಿಗೂ ಏನೇ ಅರ್ಕೆಗಳು ಮಾಡಿಕೊಂಡ್ರು ಖಂಡಿತ ಅಲ್ಲಿ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ನಾವು ಈಗಾಗಲೇ ಸುಮಾರು 2-3 ಸಲ ಭೇಟಿ ನೀಡಿದ್ದೀವಿ ದೇವಸ್ಥಾನಕ್ಕೆ. ಈಗ ನೋಡಿ ನಮ್ಮ ಕುಟುಂಬದವರು ಅಲ್ಲಿ ಗಂಗಮ್ಮ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಪೂಜೆ ಸಲ್ಲಿಸಿದ ನಂತರ ಅಲ್ಲಿ ಏನು ಬಂದರೆ ಅಲ್ಲಿ ಬಲಿ ಕೊಡ್ತಾರೆ. ಬಲಿ ಕೊಟ್ಬಿಟ್ಟು ಗಂಗಮ್ಮನ ದೇವಿಗೆ ಹರಕೆ ಹೊತ್ಕೊಂಡು ನಮ್ಮ ಕುಟುಂಬ ಕಾಪಾಡಲಿ, ಎಲ್ಲ ಜನರು ಚೆನ್ನಾಗಿರಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಇಲ್ಲಂತೂ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡ್ರೆ ಒಂದು ಸ್ವರ್ಗ ಥರನೇ ಕಾಣಿಸುತ್ತೆ. ಯಾಕಂದರೆ ನಮಗೆಲ್ಲ ಅಷ್ಟೊಂದು ಪ್ರಶಾಂತವಾಗಿದೆ ವಾತಾವರಣ. ಯಾವುದೇ ಒಂದು ಇದಿಲ್ಲ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಅಲ್ಲಿ ಸುತ್ತಮುತ್ತಲು ಅಲ್ಲಿ ಕಾಡು ಪ್ರಾಣಿಗಳು ಅಂದರೆ ಕೋತಿಗಳು ತುಂಬ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಹಚ್ಚು ಹಸಿರಿನ ವಾತಾವರಣದ ಮಧ್ಯೆ ಗಂಗಮ್ಮ ದೇವಿ ನಡೆಸಿದ್ದಾಳೆ. ಇದೊಂದು ಯಾಕಂದರೆ ಇಲ್ಲಿ ಪರಿಸರ ಅಷ್ಟೊಂದು ಚೆನ್ನಾಗಿದೆ. ಯಾರೇ ಬಂದರೂ ಒಂದು 5 ನಿಮಿಷ ಅಲ್ಲಿ ಕೂತ್ಕೊಂಡ್ರೆ, ದೇವಸ್ಥಾನದ ಬಳಿ ಬಂದು ಕೂತ್ಕೊಂಡ್ರೆ ನಾವು ನಮ್ಮ ಕಷ್ಟಗಳು ಏನೇ ಇದ್ದರೂ ಅಲ್ಲಿ ಮರೆತು ಹೋಗ್ತೀವಿ. ಆ ಥರ ವಾತಾವರಣ ಇರುತ್ತೆ ಅಲ್ಲಿ. ಪ್ರತಿಯೊಬ್ಬರು ಸಂದರ್ಭ ಸಿಕ್ಕಿದಾಗ ನೀವು ವಿಸಿಟ್ ಮಾಡಿ. ಯಾಕಂದರೆ ಇಲ್ಲೊಂದು ಆ ದೇವಾಲಯ ಅನ್ನೋದು ಅಷ್ಟೊಂದು ಪವಿತ್ರವಾದ ಒಂದು ದೇವಾಲಯ. ಅಲ್ಲಿ ಗಂಗಮ್ಮ ದೇವಿ ನೆಲೆಸಿರೋದಕ್ಕಂತೂ ತುಂಬ ಚೆನ್ನಾಗಿದೆ ದೇವಾಲಯ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸ್ಥಳ. ಈ ಸ್ಥಳದಲ್ಲಿ ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಭಾನುವಾರ ವಿಶೇಷ ಪೂಜೆ ನಡೆಯುತ್ತೆ. ಸುಮಾರು ಜನ ಇಲ್ಲಿಗೆ ಬರ್ತಾರೆ. ಮಂಗಳವಾರ ಮತ್ತು ಭಾನುವಾರ ಅದಕ್ಕಿಂತ ಭಾನುವಾರ ಹೆಚ್ಚಾಗಿ ಬರ್ತಾರೆ. ಯಾಕಂದರೆ ಭಾನುವಾರ ಕೆಲವ್ರಿಗಂತೂ ರಜೆಗಳು ಅವೆಲ್ಲ ಕೆಲಸ ಕಾರ್ಯಗಳು ಹೋಗೋಲ್ಲ, ರಜೆ ದಿನಗಳು. ಆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಈ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ತುಂಬ ಪ್ರಶಾಂತತೆಯಿಂದ ಕೂಡಿರುತ್ತೆ ಇಲ್ಲಿ ಅಲ್ಲಿನ ವಾತಾವರಣ. ನೋಡಿ, ನೀವು ನೋಡಿ ಗಂಗಮ್ಮ ದೇವಿಗೆ ನಮ್ಮ ಕುಟುಂಬದವರು ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಪೂಜೆ ಸಲ್ಲಿಸಿದ ನಂತರ ತಮ್ಮ ಏನೇ ಹರಕೆ ಬೇಡಿಕೆಗಳಿದ್ರು ಅಲ್ಲಿ ಬೇಡಿಕೊಂಡ್ರೆ ಖಂಡಿತ ಯರ್ರಕೊಂಡ ಗಂಗಮ್ಮ ದೇವಿ ಈಡೇರಿಸ್ತಾರೆ ಎಂಬ ನಂಬಿಕೆ ಕೂಡ ಇದೆ. ನಾವು ಕೂಡ ಈಗಾಗಲೇ ಹಲವಾರು ಬಾರಿ ಭೇಟಿ ಕೊಟ್ಟಿದ್ದೀವಿ. ನಮ್ಮ ಕೋರಿಕೆಗಳು ಕೂಡ ಈಡೇರ್ತಾ ಬಂದಿದೆ. ఇప్పుడు వస్తుంది వాడు అట్లా ఇచ్చింది నాకు ಇಲ್ಲಿ ನೀವು ನೋಡ್ಬೋದು ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ನಾವು ಆ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಮೈನ್ ರೋಡಿಂದ, ಆ ರಸ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ಆ ಮಣ್ಣಿನ ರೋಡಲ್ಲಿ ಬಂದಿರೋದು, ಆ ಮೈನ್ ರೋಡಿಂದ ಬಂದಿರತಕ್ಕಂಥ ರಸ್ತೆ ಅದು. ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಾಲಯದ ಬಳಿ ಕೂತ್ಕೊಂಡಿದ್ರೆ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಇಲ್ಲೇ ನಾವು ಸ್ವಲ್ಪ ಪ್ರಸಾದ ಸ್ವೀಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಇಲ್ಲಿ ಕೂತ್ಕೊಂಡದಷ್ಟು ಇಲ್ಲಿ ಎಷ್ಟೊತ್ತು ಕೂತ್ಕೊಂಡಿದ್ರೂ ಅಲ್ಲಿಂದ ಎದ್ದು ಬರೋಕ್ಕೆ ಮನಸ್ಸು ಬರಲ್ಲ. ಆ ರೀತಿ ಅಲ್ಲಿ ಪ್ರಶಾಂತತೆ ಇರುತ್ತೆ. ಮತ್ತು ಆ ದೇವಿಯ ಮಹಿಮೆಯಿಂದ ನಮಗೆ ಅಲ್ಲೊಂದು ಏನೋ ಒಂದು ಮನಸ್ಸಿಗೆ ಒಂದು ಮನ ಉಲ್ಲಾಸ ಹಾಗೂ ಪ್ರಶಾಂತತೆ ಅಲ್ಲಿ ಸಿಗುತ್ತೆ. ಆ ತಾಯಿ ಅಲ್ಲಿ ನೆಲೆಸಿರ್ತಕ್ಕಂಥ ಸ್ಥಳದಲ್ಲಿ ನಾವು ಕೂತ್ಕೊಂಡ್ರೆ ನೋಡಿ, ಇದು ಯರ್ರಕೊಂಡ ಗಂಗಮ್ಮ ದೇವಿ ಮೂಲ ವಿಗ್ರಹ ನೋಡ್ತಾ ಇರ್ಬೋದು. ಈ ದೇವಿಯ ದರ್ಶನ ಪಡೆದ್ರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ಇಲ್ಲಿ ಪರಿಸರ ಕೂಡ ಅಷ್ಟೇ ಚೆನ್ನಾಗಿದೆ. ದಯವಿಟ್ಟು ಒಮ್ಮೆ ಆದರೂ ನೀವು ಯಾರಾದರೂ ಇನ್ನೂ ಭೇಟಿ ನೀಡದೇ ಇದ್ದವರು
ಪ್ರತಿ ಮಂಗಳವಾರ ಭಾನುವಾರ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಭೇಟಿ ಕೊಡಿ. ಇಲ್ಲಿ ಪ್ರಶಾಂತತೆ ಹೆಚ್ಚಾಗಿ ಸಿಗುತ್ತೆ, ಮನೋಲ್ಲಾಸ ಸಿಗುತ್ತೆ. ಅಲ್ಲಿಯ ತಾಯಿಯ ಒಂದು ಮಹಿಮೆ ಅಪಾರವಾಗಿದೆ. ದಯವಿಟ್ಟು ಯಾರಾದರೂ ಇನ್ನೂ ಭೇಟಿ ಕೊಡದಿದ್ದರೆ ದೇವಾಲಯಕ್ಕೆ ಭೇಟಿ ಕೊಡಿ. ಕುಟುಂಬ ಸಮೇತವಾಗಿ ಭೇಟಿ ಕೊಡಿ. ಭೇಟಿ ಕೊಟ್ಟರೆ ಅಲ್ಲಿನ ಪರಿಸರ ನಿಮ್ಮನ್ನು ತುಂಬ ಏನು ಅಲ್ಲಿ ಪ್ರಶಾಂತತೆ ಸಿಗುತ್ತೆ. ನಿಮಗೆ ಒಂದು ಮಕ್ಕಳಿಗೂ ಒಂಥರ ಸಂತೋಷ ಸಿಗುತ್ತೆ. ನಿಮಗೂ ಕೂಡ ಅಲ್ಲಿ ತುಂಬ ನೀವು ನಿಮ್ಮ ಕುಟುಂಬದವರು ಕೂಡ ತುಂಬ ಅಲ್ಲಿ ಎಂಜಾಯ್ ಮಾಡ್ಬೋದು. ಆ ಥರ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಈಗ ನಾವೆಲ್ಲ ಗಂಗಮ್ಮ ದೇವಿಯ ದರ್ಶನ ಪಡೆದುಕೊಂಡು ಕೆಳಗಡೆ ಬರ್ತಾಯಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಳಗೆ ಕೂಡ ಬರ್ತೀವಿ. ಆ ಕೆಳಗಡೆ ಬಂದಮೇಲೆ ಅಲ್ಲಿ ಮಕ್ಕಳು ಆಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಊಟ ಅಡುಗೆ ಕೂಡ ಅಲ್ಲೇ ಮಾಡ್ಕೋಬೋದು. ಅದು ತುಂಬ ಪ್ರಶಾಂತವಾಗಿರುತ್ತೆ ಆ ಒಂದು ವಾತಾವರಣ. ಈಗ ನಾವು ಯರಕೊಂಡ ಗಂಗಮ್ಮ ದೇವಿಯವರ ಒಂದು ದರ್ಶನ ಪಡೆದುಕೊಂಡು ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಇಳಿದು ಬರ್ತಾಯಿದ್ದೀವಿ. నేను పెరుక్కుంటా ఉంటామా మా అక్క అక్క పెరిగిపోయాను ఇంక అల్లేని పెరుక్కోలే కుదురుబొట్ల పక్కింత బాలకింది అవి. ಈಗ ನಾವು ಯರಕೊಂಡ ಗಂಗಮ್ಮ ದೇವಿಯ ದರ್ಶನ ಪಡೆದು ಕೆಳಗಡೆ ಬಂದಿದ್ದೀವಿ. ಕೆಳಗಡೆ ಇಲ್ಲಿ ಏನು ಮೇಲ್ಗಡೆ ಗಂಗಮ್ಮ ದೇವಿ ದೇವಾಲಯದಲ್ಲಿ ಅಲ್ಲಿ ಬಲಿಗೆ ಕೊಟ್ಟಿರ್ತಕ್ಕಂಥ ಕುರಿ ಕೋಳಿಗಳನ್ನು ಅಲ್ಲಿ ಕ್ಲೀನ್ ಮಾಡಿಕೊಂಡು ಮತ್ತು ಅಲ್ಲೇ ಅಡುಗೆ ಮಾಡಿಕೊಂಡು ಈಗ ನೋಡ್ತಾ ಇರ್ಬೋದು. ನಾವೆಲ್ಲ ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀವಿ. ನಮ್ಮ ಕುಟುಂಬದವರೆಲ್ಲ ಒಂದೊಂದು ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಕೆಲವರು ತರಕಾರಿ ಹಚ್ಚೋದು, ಇನ್ನು ಕೆಲವರು ಇದೆಲ್ಲ ಮಾಡ್ತಾಯಿದ್ದಾರೆ. ಅಡುಗೆ ಮಾಡ್ತಾಯಿದ್ದೀವಿ. ಚಿಕನ್ ಮತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಈಗ ಚಿಕನ್ ಬಿರಿಯಾನಿ ತಯಾರಾಗ್ತಾಯಿದೆ. నేను ಕೆಲವೇ ಕ್ಷಣಗಳಲ್ಲಿ ಎಲ್ಲ ಅಡುಗೆ ಕೂಡ ತಯಾರಾಗುತ್ತೆ. ಇಲ್ಲಿ ಅಡುಗೆ ಮಾಡ್ತಾಯಿದ್ರೆ ಇಲ್ಲಿ ನೋಡ್ಬೋದು. ಇನ್ನೊಂದು ಕಡೆ ಇದೆಲ್ಲ ಮಕ್ಕಳು ಆಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ. ಮಕ್ಕಳು ಅಲ್ಲದೆ ದೊಡ್ಡವರು ಕೂಡ ಇಲ್ಲಿ ಆಡ್ಕೋಬೋದು. ತುಂಬ ಮರಗಳು ನೆರಳು ಇದೆ. ಮರಗಳ ನೆರಳು ತುಂಬ ಚೆನ್ನಾಗಿರೋದ್ರಿಂದ ಮಕ್ಕಳೆಲ್ಲ ಅಲ್ಲೇ. ಈಗ ನಾವೆಲ್ಲ ಅಡುಗೆ ಎಲ್ಲ ತಯಾರಾಗ್ತಾಯಿದೆ. నేను ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಊಟ ಮಾಡಿ ಮತ್ತೆ ವಾಪಸ್ಸು ತೆರಳ್ತೀವಿ. ದಯವಿಟ್ಟು ವೀಕ್ಷಕರೇ, ನೀವು ಯಾರಾದರೂ ಈ ಒಂದು ಸ್ಥಳವನ್ನು ನೋಡಬೇಕಾದ್ರೆ ದಯವಿಟ್ಟು ಬನ್ನಿ. ತುಂಬ ಚೆನ್ನಾಗಿದೆ ವಾತಾವರಣ. ಅಲ್ಲಿಯ ಗಂಗಮ್ಮ ದೇವಿ ಕೂಡ ಅಪಾರ ಮಹಿಮೆಯುಳ್ಳ ಒಂದು ತಾಯಿ. ನೋಡಿ, ಈಗೆಲ್ಲ ನಾವೆಲ್ಲ ಊಟ ಮಾಡ್ತಾಯಿದ್ವಿ. ಇಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಈಗ ನಮ್ಮ ಪ್ರಯಾಣ ವಾಪಸ್ ಬೆಳೆಸ್ತೀವಿ. ದಯವಿಟ್ಟು ಯಾರಾದರೂ ಈ ಸ್ಥಳವನ್ನು ನೋಡದೇ ಇದ್ದವರು ದಯವಿಟ್ಟು ಬನ್ನಿ. ತುಂಬ ಚೆನ್ನಾಗಿದೆ. ಒಮ್ಮೆ ಆದರೂ ಇಲ್ಲಿ ಭೇಟಿ ಕೊಡಿ. ಕುಟುಂಬ ಸಮೇತ ಅಂದರೂ ಭೇಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ಚಿಂತಾಮಣಿ ಮದನಪಲ್ಲಿ ಮಾರ್ಗ ಮಧ್ಯದ ಮಂಡ್ಯಲ್ಲ ಕ್ರಾಸ್ನಲ್ಲಿದೆ.